ಮಾನವೀಯತೆ ತೋರಿದ ಬೀದಿ ನಾಯಿಗೆ ಅನ್ನ ಹಾಕಿದ ಯುವಕನಿಗೆ ಈಗ ಅದೇ ಕೃತ್ಯವೇ ಸಮಸ್ಯೆಯಾಗಿ ಪರಿಣಮಿಸಿರುವ ಘಟನೆ ಕಾರವಾರ ತಾಲೂಕಿನ ಕೈರೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ತಾಲೂಕಿನ ಬೈರಾ ಗ್ರಾಮದ ತುಷಾರ್ ಲೋಳೇಕರ್ ಅವರು ಸ್ಥಳೀಯ ಬಸ್ ನಿಲ್ದಾಣದ ಬಳಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಬೀದಿ ನಾಯಿಗೆ ನಿತ್ಯ ಅನ್ನ ಹಾಕುತ್ತಿದ್ರು. ಆದರೆ ಇತ್ತೀಚೆಗೆ ಆ ಶ್ವಾನದಲ್ಲಿ ಮಾನಸಿಕ ಅಸ್ವಸ್ಥತೆ ಕಾಣಿಸಿಕೊಂಡು ಕೆಲವರ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿ ಪಂಚಾಯಿತಿಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆ ಕೆಲ ದಿನಗಳಿಂದ ನಾಯಿಗೆ ಅನ್ನ ಹಾಕುತ್ತಿದ್ದ ತುಷಾರ್ ಅವರನ್ನೇ ಅದರ ಸಂಪೂರ್ಣ ನಿರ್ವಹಣೆಗೆ ಹೊಣೆಗಾರರನ್ನಾಗಿ ಮಾಡಿರುವ ಪಂಚಾಯಿತಿ ಶ್ವಾನದ ಆರೈಕೆ ಹಾಗೂ ನಿಯಂತ್ರಣ ಮಾಡುವಂತೆ ನೋಟಿಸ್ ಜಾರಿ ಮಾಡಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ತುಷಾರ್ ಮಾನವೀಯತೆಗಾಗಿ ಅನ್ನ ಹಾಕಿದ್ದೇ ತಪ್ಪಾಗಿ ಪರಿಗಣಿಸಲಾಗಿದೆ. ಶ್ವಾನದ ಸಂಪೂರ್ಣ ಹೊಣೆಗಾರಿಕೆಯನ್ನು ಒಬ್ಬ ವ್ಯಕ್ತಿಗೆ ಹಾಕುವುದು ನ್ಯಾಯವೇ ಎಂದು ಪ್ರಶ್ನಿಸಿ ಪಂಚಾಯಿತಿ ಕ್ರಮವನ್ನು ಪ್ರಶ್ನಿಸಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಬೀದಿ ಪ್ರಾಣಿಗಳ ನಿರ್ವಹಣೆ ಸಂಬಂಧ ಅಧಿಕಾರಿಗಳ ಜವಾಬ್ದಾರಿ ಹಾಗೂ ಸಾಮಾನ್ಯ ನಾಗರಿಕರ ಪಾತ್ರ ಕುರಿತು ಪ್ರಶ್ನೆಗಳು ಎದ್ದಿವೆ. ಬೇರೆ ಗ್ರಾಮದ ನಿವಾಸಿ ತುಷಾರ್ ಸುಧಾಮ್ ಲೋಳೇಕರ್. ನಾವು ಎಲ್ಲ ನೀವು ಟಿವಿ 9 ಮತ್ತು ಎಲ್ಲ DC ವಿಡಿಯೋ ಎಲ್ಲರಿಗೆ ಸ್ಪ್ರೆಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು 5-6 ತಿಂಗಳ ಮುಂಚೆ ಒಬ್ರು ನಾಯಿ ಯಾರು ಬಿಟ್ಟು ಹೋಗಿದ್ರು. ಅದು ನಮ್ಗೆ ಗೊತ್ತಿಲ್ಲ ಯಾರು ಜನರ ಜೊತೆ ಬಂದಿದ್ರು ನಾಯಿ. ಅದೇ ಬಸ್ ಸ್ಟಾಪಿಗೆ ಬಿಟ್ಟು ಹೋಗಿದ್ರು ಯಾರು. ಅದು 3-4 ದಿವಸ ಏನು ಊಟ ಇಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾವು ಅಷ್ಟೇ ಊಟ ಹಾಕಿದ್ರು. ಅದು ನಾಯಿ ಅವ್ರದ್ದು ಮನುಷ್ಯತ್ವ ಇದೆ. ಒಂದ್ಸಲ ಯಾರು ಊಟ ಹಾಕಿದ್ರೆ ಅವ್ರ ಕಡೆ ಅವರು ಹೋಗ್ತಾರೆ. ಅದೇ ತರ ಅವರು ನಮ್ಮ ಮನೆಗೆ ಊಟ ನಮ್ಮ ಉಳಿದ ಎಲ್ಲ ಊಟ ನಾವು ಅವ್ರಿಗೆ ಹಾಕ್ತಾ ಇದ್ರು. ಅದೇ ಅವರು ಏನಾಗಿದೆ 2 ತಿಂಗಳಿಂದ ಯಾರಿಗೆ ಕಚ್ತಾ ಇದೆ. ಯಾಕೆಂದ್ರೆ ಅವ್ರದ್ದು ಸ್ಟೆರಿಲೈಸೇಷನ್ ಆಗ್ಲಿಲ್ಲ. ನಾವು ಬಹಳ ಸಲ ಅನಿಮಲ್ ರೆಸ್ಕ್ಯೂ ಟೀಮಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇನೆ. ಆದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತೆ ನಮ್ಮ ಊರ್ ಜನ ಕಡೆಯಿಂದ ನಮ್ಗೆ ಪ್ರೆಷರ್ ಆಗ್ತಾ ಇದೆ. ನೀವು ಸಾಕಿದ ನಾಯಿ ನೀವೇ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತ ಪಂಚಾಯತಿ ಕೂಡ ನಮ್ಗೆ ನೋಟಿಸ್ ಕಳಿಸಿದ್ದಾರೆ. ಇದು ನಾವು ನೋಟಿಸ್ ಕೂಡ DC ಮತ್ತು ತಹಸೀಲ್ದಾರಿಗೆ ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಇವತ್ತೇ ಕೊಟ್ಟಿದ್ದೇನೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ DC ಮತ್ತು ತಹಸೀಲ್ದಾರರಿಗೆ ಅವ್ರ ನಾಯಿ ಎಂದು ರೆಸ್ಕ್ಯೂ ಟೀಮ್ದಿಂದ ಬೇಗನೆ ರೆಸ್ಕ್ಯೂ ಮಾಡಿದ್ದು. ಯಾಕಂದ್ರೆ ಅವ್ರು ಬಹಳ ಜನರಿಗೆ ಕಟ್ತಾ ಮತ್ತೆ ಜನರು ನಮ್ಗೆ ರಿಕ್ವೆಸ್ಟ್ ಪದೇ ಪ್ರೆಷರ್ ಆಗ್ತಾ ಇದ್ದಾರೆ. ಅವರಿಗೇನು ವಿಷ ಹಾಕಿ ಗುಳಿಗೆ ಹಾಕಿ ಫೈರ್ ಮಾಡಿ ಅಂತ. ಆದ್ರೆ ನಮ್ ಕಡೆಯಿಂದ ಹಾಕೋದಿಲ್ಲ. ನಾವು ಅಷ್ಟೇ ನಮ್ಮ ಮನುಷ್ಯತೆಯಿಂದ ಅವ್ರ ನಾಯಿಗೆ ನಮ್ಮ ಮನೆಯಲ್ಲಿ ಉಳಿದ ಅನ್ನ ಹಾಕ್ತೀನಿ ಅಷ್ಟೇ. ನಾವು ಒಂದು ಪಾಪ ಮಾಡಿದ್ದೇನೆ. ಪಾಪಿಗೆ ನಮ್ಗೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.